ರಾಜ್ಯ ಸರ್ಕಾರ ನೀಡಿರುವ ಯುವ ನಿಧಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಬಹುದು ಹಾಗೂ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಯುವ ನಿಧಿ ಯೋಜನೆಯ ಪ್ರಕಾರ 2022 ಮತ್ತು 23ನೇ ಸಾಲಿನಲ್ಲಿ ಯಾರು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿದವರಿಗೆ 1,500 ರೂಪಾಯಿ ಅಂತ ನಿರುದ್ಯೋಗಿ ಭತ್ಯೆಯನ್ನು ಕೊಡಲಿದೆ. ಈ ಒಂದು ಯೋಜನೆಗೆ ಉದ್ಯೋಗ ಯಾರಿಗೆ ಸಿಕ್ಕಿದೆ ಹಾಗೂ ಸ್ವಂತ ಉದ್ಯೋಗ ಮಾಡಿದವರಿಗೆ ಈ ಒಂದು ಸ್ಕೀಮ್ ಸಿಗೋದಿಲ್ಲ. ಸೊ ಇವಾಗ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ನೋಡೋಣ. 2022 ಮತ್ತು 23ನೇ ಸಾಲಿನಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿ 180 ದಿನಗಳು ಕಳೆದರೂ ಇನ್ನೂ ಯಾವುದೇ ಜಾಬ್ ಸಿಕ್ಕಿಲ್ಲ ಅಂದರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕಂತಿದ್ದೀರೋ ಅವರು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು. ಇದಲ್ಲದೆ ಕರ್ನಾಟಕ 1, ಗ್ರಾಮ್ 1, ಬಾಪೂಜಿ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅರ್ಜಿ ಸಲ್ಲಿಸೋಕ್ಕೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಂದರೆ ಬ್ಯಾಂಕ್ ಅಕೌಂಟ್ ನಂಬರ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ನಂಬರ್ ಇರಬೇಕು. ಹಾಗೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ನಂಬರ್ ಲಿಂಕ್ ಆಗಿರಬೇಕು. ಯಾರೆಲ್ಲ ಡಿಗ್ರಿ ಮುಗಿಸಿ ಅಥವಾ ಡಿಪ್ಲೊಮಾ ಮುಗಿಸಿ ಜಾಬನ್ನು ಹುಡುಕ್ತಿದ್ದೀರೋ ಅವರು ಈ ಒಂದು ಯೋಜನೆಯ ಉಪಯೋಗವನ್ನು ತಗೋಬಹುದು. ಈ ಒಂದು ಯೋಜನೆಯ ಹಣ ನಿಮಗೆ ತಿಂಗಳಲ್ಲಿ 25ನೇ ತಾರೀಕು ಒಳಗಡೆನೆ ನಿಮ್ಮ ಅಕೌಂಟ್ಗಳಿಗೆ ಬರಲಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.